ರಾಗಿ, ಕಡಲೆಕಾಳು, ಹೆಸರುಕಾಳು, ಗೋಧಿ, ಕೆಂಪಕ್ಕಿ, ಸೋಯಾಕಾಳು, ಉದ್ದಿನಕಾಳು, ಬಾರ್ಲಿ ಅಕ್ಕಿ, ಸಬ್ಬಕ್ಕಿ, ಅಗಸೆ ಬೀಜ, ರಾಜ್ಮಾ, ಮೆಂತ್ಯ, ನವಣೆ, ಸಾಮೆ, ಅರ್ಕ, ಕೊರಳೆ, ಸಜ್ಜೆ, ಉದ್ಲು, ಬಾದಾಮಿ, ಗೋಡಂಬಿ, ಆಕ್ರೋಟು, ಕುಂಬಳಕಾಯಿ ಬೀಜ, ಏಲಕ್ಕಿ ಕಾಯಿ, ಜೀರಿಗೆ, ಮೆಣಸು. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮಾನಸಗೌಡ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ಮಾನಸ ಆ್ಯಂಡ್ ನಾವಿವತ್ತು ಹೆಲ್ದಿ ಪೌಡರ್ನ ಮಾಡ್ತಾ ಇದ್ದೀವಿ. ಹೇಗೆ ಮಾಡ್ತಿದ್ದೀವಿ ಅಂತ ಹೇಳ್ತೀವಿ ಬನ್ನಿ. ಆ್ಯಂಡ್ ಯಾರಿಗೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮುಗಿಸಿದ್ರೆ ನಡಿಕೆ ಟಿಫನ್ ಎಲ್ಲ ಆದಮೇಲೆ ಕುತ್ಕೊಂಡೆಲ್ಲ ಮಾಡೋದು. ಸಿರಿಧಾನ್ಯಗಳ ಪೌಡರನ್ನು ಮಾಡೋದಕ್ಕೋಸ್ಕರ ಒಂದಿನ ಮೊದಲೇ ನಾವು ರಾಗಿನ ತೊಳೆದು ಬಿಸಿಲಲ್ಲಿ ಒಣಗಿಸಿದ್ವಿ. ನಾವು ತೊಗೊಂಡು ಬಂದಿದ್ದಂಥ ಎಲ್ಲ ಸಿರಿಧಾನ್ಯಗಳನ್ನು ಲೋ ಫ್ಲೇಮಲ್ಲಿ ಹುರಿದು ಬೇರೆ ಪಾತ್ರೆಗೆ ಆರೋದಕ್ಕೆ ಅಂತ ಹಾಕ್ಕೊಂಡ್ವಿ. ನಾವು ಮೊದಲು ರಾಗಿನ ಹುರಿಯೋದ್ರಿಂದ ಶುರು ಮಾಡಿದ್ವಿ. ರಾಗಿನ ನಾವು ಒಂದು ಎಕ್ಸಲೆಂಟ್ ಬಾಡಿ ಫುಡ್ ಅಂತಲೇ ಹೇಳ್ಬೋದು. ಹಾಗೆ ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಬೋತ್ ಕ್ಯಾಲ್ಶಿಯಂ ಆ್ಯಂಡ್ ಫೈಬರ್ ಕಂಟೆಂಟ್ ಜಾಸ್ತಿನೇ ಇರುತ್ತೆ ಇದರಲ್ಲಿ. ಆಮೇಲೆ ಕಡಲೆಕಾಳು ಪ್ರೋಟೀನ್ನ ತುಂಬ ಒಳ್ಳೆ ಸೋರ್ಸ್ ಅಂತಲೇ ಹೇಳ್ಬೋದು. ನಾವು ಈ ಮಿಲ್ಲೆಟ್ ಪೌಡರ್ ಮಿಕ್ಸ್ನ ಮಾಡೋದಕ್ಕೆ ಯೂಸ್ ಮಾಡಿರೋಂಥ ಎಲ್ಲ ಸಿರಿಧಾನ್ಯಗಳಲ್ಲೂ ಕೂಡ ಫೈಬರ್, ಪ್ರೋಟೀನ್, ವಿಟಮಿನ್, ಐರನ್, ಮೆಗ್ನೀಷಿಯಮ್ ಎಲ್ಲ ಕಂಟೆಂಟ್ಗಳು ತುಂಬ ಜಾಸ್ತಿನೇ ಇರೋವಂಥದ್ದು. ಈ ಮಿಲ್ಲೆಟ್ ಹೆಲ್ತ್ ಮಿಕ್ಸ್ ಪೌಡರ್ನ ನೀವು ಮಾರ್ನಿಂಗ್ ಟೈಮ್ ಕನ್ಸ್ಯೂಮ್ ಮಾಡಿದ್ರೆ ತುಂಬ ಒಳ್ಳೆಯದು. ಹಾಗೆ ಇದನ್ನು ಕನ್ಸ್ಯೂಮ್ ಮಾಡಾದಮೇಲೆ ನೀವು ಮಾರ್ನಿಂಗ್ ಟಿಫನ್ನ ಸ್ಕಿಪ್ ಮಾಡ್ಬೋದು, ಯಾಕಂದರೆ ಅಷ್ಟು ಬೇಗ ಹೊಟ್ಟೆ ಹಸಿವಾಗೋದೇ ಇಲ್ಲ. ಹಾಕ್ಬಿಡ್ತೀನಿ. ಅವಲೈಕೆ ಹಾಕಿದ್ರು ಒಂದು ಹಿಡಿ ಜೋಳ ಮಡಿಕೊಬಿಟ್ಟು ಅವೆಲ್ಲ ಕಾಯ್ತಾವೆ, ಒಂದೊಂದು ಆಗಲ್ಲ. ಕಾಯ್ದಾಳ ಅಂತ ಆಯ್ತಿಲ್ಲ, ಅದಿದ್ರೆ ಇಷ್ಟೇ ಗತಿ ಇದ್ದಿರ್ಬೇಕು. ಅದನ್ನು ಮನೆ ಇದ್ದಕ್ಕಲ್ಲ ಸೀದಾಗ್ಬಿಡ್ತೇವೆ ಮುಚ್ಚಿದ್ರಷ್ಟೇ. ಹಿಂಗೆ ಬರೋದು ಒಂದ್ಸತಿ ಟಮ್ನ ಉಟ್ಕೊಟ್ಟಿದ್ದ ಮನೆ ಮಾಡೋದು. ಕೈಗೆ ಸಿಕ್ಕತ್ತೆ ಕೊಡಿ, ನಾನು ಉರಿತೀನಿ. ನೀವೇ ಇನ್ನು ಸಿರಿಧಾನ್ಯಗಳ ಅಳತೆಯನ್ನು ಕೇಳೋದಾದರೆ ನಾವು ತಗೊಂಡಿರೋದು ರಾಗಿ 2 kg, ಕಡಲೆಕಾಳು ಅರ್ಧ kg, ಹೆಸರುಕಾಳು ಅರ್ಧ kg, ಗೋಧಿ ಅರ್ಧ kg, ಕೆಂಪಕ್ಕಿ 1 kg, ಹುರುಳಿಕಾಳು ಅರ್ಧ kg, ಸೋಯಾಕಾಳು ಅರ್ಧ kg, ಉದ್ದಿನಕಾಳು 1/4 kg, ಬಾರ್ಲಿ ಅಕ್ಕಿ 1/4 kg, ಸಬ್ಬಕ್ಕಿ 1/4 kg, ಅಗಸೆ ಬೀಜ 100 ಗ್ರಾಮ್,
ರಾಜ್ಮಾ 1/4 kg, ಮೆಂತ್ಯ ತುಂಬ ಕಹಿಯಾಗಿರೋದ್ರಿಂದ ಜಾಸ್ತಿ ಹಾಕೋಕೆ ಹೋಗಬೇಡಿ, ಸ್ವಲ್ಪ ಮಾತ್ರ. ಇನ್ನು ನವಣೆ, ಸಾಮೆ, ಅರ್ಕ, ಕೊರಲೆ, ಸಜ್ಜೆ, ಊದಲು ಈ 6 ಕೂಡ 1/4 kg ತೊಗೊಂಡಿದ್ದೀವಿ. ಬಾದಾಮಿ 1/4 kg, ಗೋಡಂಬಿ 1/4 kg, ಅಕ್ರೋಟ್ 100 ಗ್ರಾಮ್, ಕುಂಬಳಕಾಯಿ ಬೀಜ 100 ಗ್ರಾಮ್, ಏಲಕ್ಕಿ ಕಾಯಿ ಫ್ಲೇವರ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಮಾತ್ರ, ಜೀರಿಗೆ ಮೆಣಸು ಕೂಡ ಫ್ಲೇವರ್ಗೆ ಆಗೋಷ್ಟು ಮಾತ್ರ. ನೋಡಿ, ನಾನಿಲ್ಲಿ ಹೇಳಿರೋ ಅಂತಹ ಯಾವುದೇ ಧಾನ್ಯಗಳನ್ನಾಗಲಿ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಎಲ್ಲ ಧಾನ್ಯಗಳಲ್ಲೂ ಅದರದೇ ಆದಂತಹ ಒಂದೊಂದು ಬೆನಿಫಿಟ್ಸ್ಗಳಿದ್ದಾವೆ. ಅಡಿಷ್ನಲ್ಲಾಗಿ ನೀವೇನಾದರೂ ಸೇರಿಸ್ಕೋಬೇಕು ಅಂದರೆ ಕೆಂಪು ಜೋಳ ಹಾಗೆ ಬಟಾಣಿಯನ್ನು ಸೇರಿಸ್ಕೋಬೋದು. ಧಾನ್ಯಗಳನ್ನು ಹುರಿಬೇಕಾದ್ರೆ ಆದಷ್ಟು ಕಡಿಮೆ ಫ್ಲೇಮ್ನಲ್ಲೇ ಹುರಿರಿ, ತುಂಬ ಚೆನ್ನಾಗಾಗುತ್ತೆ. ಇನ್ನು ಚಿಕ್ಕವರಿಂದ ದೊಡ್ಡವ್ರವರೆಗೂ ಎಲ್ಲರೂ ಕೂಡ ಈ ಸಿರಿಧಾನ್ಯಗಳ ಪೌಡರನ್ನು ಯೂಸ್ ಮಾಡ್ಬೋದು. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. BP, ಶುಗರ್ನ ಕಂಟ್ರೋಲ್ ಮಾಡುತ್ತೆ, ಹಾಗೆ ದೇಹಕ್ಕೆ ಶಕ್ತಿ ಕೊಡುತ್ತೆ, ಆದಷ್ಟು ಬೇಗ ಹಸಿವಾಗಲ್ಲ. ತುಂಬಾ ಒಳ್ಳೆಯ ಗುಣಗಳಿರುವಂತಹ ಸಿರಿಧಾನ್ಯದ ಪೌಡರನ್ನು ಎಲ್ಲರೂ ಯೂಸ್ ಮಾಡಿ. ರಿಸಲ್ಟ್ ಹೇಗಿದೆ, ನೀವು ಅದನ್ನು ಕನ್ಸ್ಯೂಮ್ ಮಾಡ್ತಾ ಹೇಗೆ ಅನ್ನಿಸ್ತಿದೆ ಅನ್ನೋದನ್ನು ಕಮೆಂಟ್ ಮಾಡಿ. ನಾವು ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡಿರೋದ್ರಿಂದ ನಾವು ಮಿಲ್ಲಿಗೆ ತೊಗೊಂಡೋಗಿ ಮಿಲ್ ಮಾಡಿಸ್ಕೊಂಡು ಬಂದ್ವಿ. ಅದನ್ನು ಮಿಲ್ಲಿಗೆ ತೊಗೊಂಡೋಗೋದಕ್ಕಿಂತ ಮುಂಚೆ ಅದಕ್ಕೆ 1-2 ಇಡಿ ಕಲ್ಲುಪ್ಪನ್ನು ಹಾಕಿ, ಸೊ ದಟ್ ಜಾಸ್ತಿ ದಿನ ಬಾಳಿಕೆ ಬರುತ್ತೆ. ಸಾಲ್ಟ್ ಇದೆಯಾ? ಚೆನ್ನಾಗಿ ಹೋಮ್ ಮೇಡ್ ಸಿರಿಧಾನ್ಯಗಳ ಪೌಡರನ್ನು ಮಾಡೋದನ್ನ ಮರಿಬೇಡಿ. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ನ ಕೂಡ. ಥ್ಯಾಂಕ್ ಯು.